बुद्धं शरणं गच्छामि धम्मं शरणं गच्छामि संघं शरणं गच्छामि बहुजनाहिताय बहुजनासुखाय लेसता धम्म। ಧನ್ಯವಾದಗಳು. ಅದೇ ಮಾರ್ಗದಲ್ಲಿ ಒಬ್ಬ ಸ್ವಾಮೀಜಿ ಬರ್ತಾರೆ. ಆ ಮಗಳು ಜೊತೆಯಾಗಿ ಇಲ್ಲಿದ್ದೀವಿ. ಒಂದು ಚಿರತೆ ಬಂದು ನನ್ನ ಮಗಳನ್ನು ಕೊಂದು ತಿಂದಾಯಿತು, ನನಗೂ ಕೂಡ ಈಗ ಭಯ ಆಗಿದೆ ಅಂತ ಹೇಳ್ತಾರೆ ಸ್ವಾಮೀಜಿಗೆ. ಆಗ ಆ ಸ್ವಾಮೀಜಿ ಹೇಳ್ತಾರೆ, ಹಾಗಾದರೆ ಇದು ಅಪಾಯದ ಸ್ಥಳ ಆಗಿದೆ, ಜಾಗ ಆಗಿದೆ, ನೀನು ಒಂಟಿಯಾಗಿರ್ಲಿಕ್ಕಾಗಲ್ಲ, ನೀನು ಸುಮ್ಮನೆ ಊರಿಗೆ ಹೋಗು ಅಂತ ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಸ್ವಾಮಿ, ನಾನು ನೋಡಿರ್ತಕ್ಕಂಥ ಈ ಜಾಗದಲ್ಲಿ ಒಂದೇ ಒಂದು ಚಿರತೆ ಇದೆ, ಆದರೆ ಊರಲ್ಲಿ ನೂರಾರು ಚಿರತೆಗಳಿದ್ದಾವೆ, ಇಲ್ಲಾದರೂ ನಾನು ಜೀವನ ಮಾಡಬಲ್ಲೆ, ಊರಲ್ಲಿ ನಾನು ಜೀವನ ಕಟ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಸ್ವಾಮೀಜಿಯವರಿಗೆ ಹೇಳ್ತಾರೆ. ಆ ಹೆಣ್ಣು ಆ ರೀತಿಯಾಗಿ ಹೇಳ್ತಾಳೆ ಅನ್ನೋದಾದರೆ ಈ ಸಮಾಜದ ಕ್ರೂರತ್ವ ಅಥವಾ ಕುಟುಂಬದ ಸಂಬಂಧಿಗಳ ಹಾದಿಯಾಗಿ ನಮ್ಮ ಪರಿಸರ ಎಲ್ಲವೂ ಕೂಡ ಎಂಥ ವಿಕೃತ ಮನಸ್ಥಿತಿಗಳಿಗೆ ನೆಲೆಯಾಗಿದೆ ಅನ್ನೋದನ್ನು ಆ ತಾಯಿ ತನ್ನ ವೇದನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾದರೆ ಇವತ್ತು ನಮ್ಮ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನುವಂತಹ ಅಧಿಕಾರ ದರ್ಪ ತೋರಿಸ್ತಕ್ಕಂಥವರಿಗೆ ಬುದ್ಧ ಪ್ರಜ್ಞೆಯಿಂದ ಮಾತ್ರ ಅದನ್ನೆಲ್ಲ ಸರಿದೂಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿರ್ತಕ್ಕಂಥ ನಮ್ಮ ದ್ಯಾಮಣ್ಣನವರ ಮಾತನ್ನು ಕೂಡ ಇಲ್ಲಿ ಭಾಳಷ್ಟು ಪ್ರಸ್ತುತ ಅಂತ ಅನಿಸ್ತದೆ. ಹಾಗೆ ಬುದ್ಧನ